ಮ್ಯಾಟ್ರಿಕ್ಸ್ ರಿಲೀಸ್ ಆಗಿದೆ. KCA ವೆಬ್ಸೈಟಲ್ಲಿ ರಿಲೀಸ್ ಆಗಿದೆ, ನೀವು ಕೂಡ ಚೆಕ್ ಮಾಡ್ಕೋಬೋದು. ಇವತ್ತಿನ ವಿಡಿಯೋದಲ್ಲಿ ನೀವು ಯಾವ ಕಾಲೇಜ್ಗೆ ಎಲಿಜಿಬಲ್ ಆಗಿರುತ್ತೆ, ಮತ್ತು ಎಷ್ಟು ರ್ಯಾಂಕ್ ಬೇಕು ಅದಕ್ಕೆ, ಮತ್ತು ಎಷ್ಟು ಸೀಟ್ಸ್ ಅವೈಲೇಬಲ್ ಇದೆ ಅನ್ನೋ ಪೂರ್ತಿ ಡೀಟೇಲ್ಸ್ನ ಪೂರ್ತಿ ಕ್ಲಾರಿಟಿಯಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿ ಕೇಳಿಸ್ಕೊಳ್ಳಿ. ಈಗ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಏನು ಅಂತ ಹೇಳಿ. KEA ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಎಷ್ಟು ಸೀಟ್ಸ್ ಅಂದರೆ ಯಾವ್ಯಾವ ಕಾಲೇಜ್ನಲ್ಲಿ ಎಷ್ಟು ಅವೈಲೇಬಲ್ ಇರುತ್ತೆ KCET ಕ್ಯಾಂಡಿಡೇಟ್ಸ್ಗೆ ಅನ್ನೋದನ್ನ ಸೀಟ್ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ ಸ್ಟೂಡೆಂಟ್ಸ್. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಇದು ಕೆಟಗರಿ ವೈಸಲ್ಲಿ, ಹಾಗೆ ಕೆಟಗರಿ ವೈಸು, ಕೋರ್ಸ್ ವೈಸು, ಹಾಗೆ ಕಾಲೇಜ್ ವೈಸ್ ಆಗಿ ಡಿವೈಡ್ ಆಗಿದೆ. ಇದು ಜನರಲ್ ಇರ್ಬೋದು, OBC ಇರ್ಬೋದು, SC ST ಯಾವುದೇ ಥರ ಎಲ್ಲ ಥರ ಕೆಟಗರಿಗೂ ಇರುತ್ತೆ. ಹಾಗೆ ಎಕ್ಸಾಂಪಲ್ ಈಗ ಕೋರ್ಸಸ್ ಬಂದು CSE ಇರ್ಬೋದು, CE ಇರ್ಬೋದು, ಮೆಕ್ಯಾನಿಕಲ್, AITS ಈ ಥರ ಎಲ್ಲ ಕೋರ್ಸಸ್ ಬರುತ್ತೆ. ಆದರೆ ಇದೆಲ್ಲ ರ್ಯಾಂಕಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ಈಗ ಹೇಗೆ ಚೆಕ್ ಮಾಡೋದು ಅಂತ ಹೇಳಿ, KEA ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ UGCET 2025 ಸೀಟ್ ಮ್ಯಾಟ್ರಿಕ್ಸ್ ಅಂತ ಲಿಂಕ್ ಇರುತ್ತೆ, ಅಲ್ಲಿ PDF ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತೆ ಈಗ ರ್ಯಾಂಕ್ ವರ್ಸಸ್ ಕಾಲೇಜ್ ಮ್ಯಾಚಿಂಗ್ ಅಂದರೆ ಕಟ್ ಆಫ್ ಫ್ರಮ್ ಲಾಸ್ಟ್ ಇಯರ್ ಅಂತ ಹೇಳ್ತೀನಿ. ಓಕೆನಾ ಸ್ಟೂಡೆಂಟ್ಸ್? ಈಗ ಲಾಸ್ಟ್ ಇಯರ್ದ ಹ್ಯಾಸ್ ಅ ಬೇಸ್ ಆಗಿ ಹೇಳೋದಾದರೆ, RV ಕಾಲೇಜಲ್ಲಿ CSE ನಿಮಗೆ ಅಡ್ಮಿಷನ್ ಬೇಕು ಅಂದರೆ ಬಿಲೋ 300 ರ್ಯಾಂಕ್ ಇರಬೇಕು ಸ್ಟೂಡೆಂಟ್ಸ್. ಹಾಗೆ BMS ಅಲ್ಲಿ CSE ಅಂದರೆ ಬಿಲೋ 700, MSRIT CSE ಬೇಕು ಅಂದರೆ ಟೋಟಲ್ 1500 ರ್ಯಾಂಕ್ ಇರಬೇಕು. NIE ಮೈಸೂರಲ್ಲಿ ನಿಮಗೆ ಈ ಕಾಲೇಜ್ ಸಿಗಬೇಕು ಅಂದರೆ ಬಿಲೋ 3000 ಇರಬೇಕು. ಹಾಗೆ JSSAT ಇದು ಬಿಲೋ 5000 ಇರಬೇಕು. ಹಾಗೆ ಎಲ್ಲ ಥರ ಗೌರ್ಮೆಂಟ್ ಕಾಲೇಜಸ್ ಇರ್ಬೋದು ಅಪ್ ಟು ಲೈಕ್ 8000ವರೆಗೂ ಡಿಪೆಂಡ್ ಆಗ್ತದೆ. ಅಷ್ಟೊತ್ತಿಗೆ ಅಷ್ಟರೊಳಗೆ ರ್ಯಾಂಕ್ ಇರಬೇಕು. ಅದು ಬೇಸ್ಡ್ ಆನ್ ಕೆಟಗರಿ ಆಗ್ತದೆ. ಈಗ ಇದನ್ನು ಹೇಗೆ ಚೂಸ್ ಮಾಡೋದು ಅನ್ನೋದೊಂದು ಸೊ ಇದನ್ನು ಹೇಗೆ ಚೂಸ್ ಮಾಡೋದು ಅಂದರೆ, ಲೈಕ್ ನೀವು ಒಂದು ಮೇಯ್ನಾಗಿ ಫೋಕಸ್ ಇಟ್ಕೋಬೇಕಾಗಿರೋದು ಫಸ್ಟ್ ಕ್ವೆಶನ್ ಹಾಕೊಳ್ಳಿ. ಲೈಕ್ ಇದ್ರ ಎಷ್ಟು ಡಿಸ್ಟೆನ್ಸ್ ಇರಬೇಕು, ಪ್ಲೇಸ್ಮೆಂಟ್ ಸ್ಟೇಟಸ್ ಏನಿರುತ್ತೆ, ಹಾಗೆ ಆ ಕಾಲೇಜಲ್ಲಿ ಯಾವುದು ತುಂಬ ಸ್ಟ್ರಾಂಗ್ ಬ್ರ್ಯಾಂಚು, ಮತ್ತು ಹಾಸ್ಟೆಲ್ ಮತ್ತು ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಏನಿರುತ್ತೆ, ಆನ್ಲೈನ್ ರಿವ್ಯೂಸ್, ಅಲ್ಯೂಮಿನಿ ಫೀಡ್ಬ್ಯಾಕ್, ಪ್ರತಿಯೊಂದು ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ಪ್ರತಿಯೊಂದು ತುಂಬ ಇಂಪಾರ್ಟೆಂಟ್. ಈಗಿಲ್ಲದೆ ಇದ್ದು ಅಲ್ಲಿ ಒಂದ್ಸತಿ ನೀವು ಬೇರೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆದಾಗ ನಿಮಗೆ ಇದು ರಿಯಲೈಸ್ ಆಗುತ್ತೆ. ಸೊ ಈಗಲೇ ಎಲ್ಲ ಪ್ರಿಪೇರ್ ಆಗಿ, ಲೈಕ್ ಹಾಸ್ಟೆಲಿಂದ ಕಾಲೇಜ್ವರೆಗೂ ಎಷ್ಟು ಡಿಸ್ಟೆನ್ಸ್ ಇರಬೇಕು, ಪ್ಲೇಸ್ಮೆಂಟ್ಸ್ ಪ್ರತಿಯೊಂದನ್ನು ಪೂರ್ತಿಯಾಗಿ ತಿಳ್ಕೊಂಡು ಅಲ್ಲಿ ಅಡ್ಮಿಷನ್ ಆಗಿ ಸ್ಟೂಡೆಂಟ್ಸ್. ಈಗ ಮೇಯ್ನಾಗಿ ಹೇಳೋದಾದರೆ ಸ್ಟೂಡೆಂಟ್ಸ್, ನೀವು ಒಂದು ಕಾಲೇಜ್ಗೆ ಅಡ್ಮಿಷನ್ ಮಾಡ್ತಿದ್ದೀರಾ, ಆ ಕಾಲೇಜ್ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಫಸ್ಟ್ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ತಕ್ಷಣ ಆಪ್ಷನ್ ಎಂಟ್ರಿಯಲ್ಲಿ ನೀವು ಫಸ್ಟ್ ನಿಮ್ಗೆ ಯಾವುದು ತುಂಬ ಪ್ರಿಫೇರಬಲ್ ಕಾಲೇಜ್, ನಿಮ್ಗೆ ಯಾವುದು ತುಂಬ ಇಷ್ಟ ಆಗುತ್ತೆ ಅದನ್ನು ಲೈನ್ ವೈಸ್ ಹಾಕ್ಕೊಂಡು, ಇವಾಗ ನಿಮಗೆ ಫಸ್ಟ್ ಎಕ್ಸಾಂಪಲ್ ಹೇಳೋದಾದರೆ ರಾಮಯ್ಯ ಯೂನಿವರ್ಸಿಟಿ ನಿಮಗೆ ನಿಮಗೆ ಅದೇ ತುಂಬ ಇಷ್ಟ ಆಯಿತು ಅಂದರೆ ಹ್ಯಾಸ್ ಫಸ್ಟ್ ಆಪ್ಷನ್ ಆಗಿ ರಾಮಯ್ಯ, ಸೆಕೆಂಡ್ RV, ಈ ಥರ ಥರ್ಡ್ ಫೋರ್ತ್ ಹಿಂಗೆ ಆರ್ಡರ್ ವೈಸ್ ಲೈಕ್ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಬನ್ನಿ ಸ್ಟೂಡೆಂಟ್ಸ್. ಓಕೆನಾ? ಇವತ್ತಿಗೆ ಇಷ್ಟೇ ಸ್ಟೂಡೆಂಟ್ಸ್. ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ. ಹಾಗೆ ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ಅವ್ರಿಗೂ ಇನ್ಫಾರ್ಮೇಷನ್ ಸಿಕ್ಕಂಗಾಗುತ್ತೆ. ಹಾಗೆ ಕಮೆಂಟ್ನಲ್ಲಿ ನಿಮ್ಮ ರ್ಯಾಂಕ್ ಹಾಗೆ ಟಾರ್ಗೆಟ್ ಕಾಲೇಜ್ ಏನು ಅಂತ ಶೇರ್ ಮಾಡಿ ಸ್ಟೂಡೆಂಟ್ಸ್. ಡೈಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮೇಯ್ನಾಗಿ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಪ್ರತಿಯೊಂದು ಚಿಕ್ಕ ಅಪ್ಡೇಟ್ಸು ಸಿಗುತ್ತೆ ಸ್ಟೂಡೆಂಟ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಸ್ಟೂಡೆಂಟ್ಸ್.